ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಮರಾಠಿ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೊನ್ನಳ್ಳಿ ಭಾಗದಲ್ಲಿದ್ದೇವೆ. ನಮ್ಮ ಜೊತೆಗೆ ನಾಗರಾಜ್ ಸೇಠ್ ಅವರು ಕೂಡ ಇದ್ದಾರೆ. ಅವರು ಪುಣ್ಯ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಮಾಹಿತಿ. ನಮಸ್ಕಾರ. ಈಗಾಗಲೇ ನಾನು ಚಿರುಪರಿಚಿತ ಇರೋ ಥರ ನಾವು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕೆಲವೊಂದು ಪುಣ್ಯಕ್ಷೇತ್ರಗಳ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ದಕ್ಷಿಣ ಭಾರತ ಕಾಶಿ ಎಂದೇ ಪ್ರಖ್ಯಾತಿಯಾದಂತಹ ಗೋಕರ್ಣದ ಬಗ್ಗೆ ಆಗಿರ್ಬೋದು, ನಮ್ಮದು ಮುರುಡೇಶ್ವರದ ಬಗ್ಗೆ ಆಗಿರ್ಬೋದು, ಎಲ್ಲರ ಬಗ್ಗೆ ತಮಗೆ ಗೊತ್ತೇ ಇದೆ. ಹಾಗೂ ಕೂಡ ಘಟ್ಟದ ಮೇಲೆ ನಮ್ಮ ಭುವನೇಶ್ವರಿ ತಾಯಿ ಮತ್ತು ಶಿರಸಿಯ ಮಾರಿಕಾಂಬೆ ಮತ್ತು ಟಿಬೆಟ್ ಕಾಲೋನಿ ಮುಂಡಗೋಡದಲ್ಲಾಗಿರ್ಬೋದು, ಸಿದ್ಧಿ ಜನಾಂಗ ಯಲ್ಲಾಪುರದಲ್ಲಾಗಿರ್ಬೋದು, ಹಾಗೂ ಕಾಳಿ ಸೇತುವೆ ನಮ್ಮ ಕಾರವಾರದಲ್ಲಾಗಿರ್ಬೋದು, ಸೀಬರ್ಡ್ ಆಗಿರ್ಬೋದು, ಇದೊಂದು ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಖ್ಯಾತಿ ಆಗಿದೆ. ಮತ್ತೇನಂದರೆ ನಮ್ಮದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಏನಾಗಿದೆ ಅಂದರೆ ನಮ್ಮದು ಪುಣ್ಯಕ್ಷೇತ್ರದ ಸ್ಥಾನ ಒಂದೇ ಅಲ್ಲ, ಅವರಲ್ಲಿ ಔಷಧಿ ಸಸ್ಯಗಳಿಂದ ಹಿಡಿದು ಮತ್ತು ವನ್ಯ ಪ್ರಾಣಿಗಳಿಂದ ಹಿಡಿದು ಮತ್ತು ಶೇಕಡ 80% ನಮ್ಮದು ಅಡವಿ ಭಾಗವನ್ನು ಹೊಂದಿರುವಂಥ ನಮ್ಮ ಒಂದು ಸಂಪತ್ಭರಿತ ಜಿಲ್ಲೆಯಾಗಿದೆ ಇದೊಂದು. ಮತ್ತು ಸಂಪತ್ಭರಿತ ಜಿಲ್ಲೆಯಲ್ಲಿ ನಾವಿದ್ದೀವಿ. ನಾವು ಇವಾಗಲೇ ಈ ಜಿಲ್ಲೆಯಲ್ಲಿ ಒಂದು ಜನ್ಮ ಪಡಿಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು ಇಂಥ ಜಿಲ್ಲೆಯಲ್ಲಿ ಜನ್ಮ ಪಡಿಬೇಕಾದ್ರೆ. ಮತ್ತೇನಂದರೆ ಈಗಾಗಲೇ ನಮ್ಮ ಪುಣ್ಯ ಮಾಡಿರಬೇಕು. ಮತ್ತೇನಂದರೆ ನಾವು ನಮ್ಮ ಮುರುಡೇಶ್ವರದ್ದು ನಾವು ಶಿವನ ಒಂದು ವಿಗ್ರಹವನ್ನು ತಾವು ನೋಡಿದ್ರಿ. ಮತ್ತು ಏನಂದರೆ ನಮ್ಮದು ದಕ್ಷಿಣ ಭಾರತ ಕಾಶಿ ನಮ್ಮ ಆತ್ಮಲಿಂಗವನ್ನು ನೋಡಿದ್ರಿ. ಮತ್ತು ಮಾವಿನಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಅಂಕೋಲದಲ್ಲೂ ಕೂಡ ಮಾವು ವಿಶ್ವದಲ್ಲಿ ಒಂದು ಬೇಡಿಕೆಯಿದ್ದಂಥ ಮಾವನ್ನು ಕೂಡ ಬೆಳೆಸ್ತಾರೆ. ಮತ್ತೇನಂದರೆ ಭಟ್ಕಳ ಮಲ್ಲಿಗೂ ಕೂಡ ವಿಶ್ವವ್ಯಾಪ್ತಿಯಲ್ಲಿ ಕೂಡ ಇದು ಪಡೆದಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ವಿಷಯ ಏನಂದರೆ ಅದೇ ನಮ್ಮ ಜಿಲ್ಲೆಯಲ್ಲಿ ಹೇಳೋಕ್ಕಾಗೋಲ್ಲ, ಅಷ್ಟೊಂದು ಔಷಧಿ ಸಸ್ಯಗಳಿದ್ದಾವೆ. ಮತ್ತೇನಂದರೆ ನಾವು ಹೈಟೆಕ್ ಯುಗಕ್ಕೆ ಮಾರು ಹೋಗ್ತಾ ಇದ್ದೀವಿ. ಯಾಕಂದರೆ ಔಷಧಿ ಸಸ್ಯಗಳನ್ನು ಮರಿತಾ ಇದ್ದೀವಿ ನಾವು. ಮತ್ತೇನಂದರೆ ಆಯುರ್ವೇದಿಕ್ ಔಷಧವನ್ನೆಲ್ಲ ಕೂಡ ಮರಿತು ಹೈಟೆಕ್ ಯುಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಕಳೆದ ಬಾರಿ ನಾವು ಅಕೌಂಟ್ನಲ್ಲಿ ನಾವು ಇದರಲ್ಲಿ ಸಂಚಿಕೆಯಲ್ಲಿ ನಿಮ್ಗೆ ಭಾಳಷ್ಟು ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಮತ್ತೇನಂದರೆ ಈ ಜಿಲ್ಲೆಯನ್ನು ಮತ್ತು ನಾವು ಇಂಗ್ಲೀಷ್ನಲ್ಲೂ ಕೂಡ ಒಂದು ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ ತಮಗೆಲ್ಲ ಗೊತ್ತಿರುವಂತೆ. ಆದರೂ ಕೂಡ ಈಗ ನಮ್ಮದು ಹೆಚ್ಚಿನಾಗಿ ಒಂದು 2 ಲಕ್ಷ ವ್ಯೂಸ್ ಬರ್ತಾ ಇದೆ ಯೂಟ್ಯೂಬ್ನಲ್ಲಿ. ಮತ್ತೇನಂದರೆ ಈಗಾಗಲೇ ಹೆಚ್ಚಿನದಾಗಿ ಸಬ್ಸ್ಕ್ರೈಬರ್ಸ್ ಅವನ್ನು ಕೂಡ ಮಾಡಬೇಕು. ಮತ್ತು ನಮ್ಮ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ನಾವು ಇದ್ರ ಜಿಲ್ಲೆಯ ಬಗ್ಗೆ ಹೆಚ್ಚಿನದಾಗಿ ಏನೇನು ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನು ನಾವು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮದು ವಿಶ್ವವ್ಯಾಪ್ತಿಯಲ್ಲೂ ಕೂಡ ಶೇಕಡ 10% ನಮ್ಮದು ಯೂಟ್ಯೂಬ್ ಚಾನಲನ್ನು 14% ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ನಾವು ನಮ್ಮ ಒಂದು ಚಾನಲ್ಗೆ ಒಂದು ಬಲ ತುಂಬುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜ್ಯೋತಿ ಮರಾಠಿ ಅವರು ಈಗಾಗಲೇ ನಮ್ಮ ಇದಕ್ಕೆ ನಮಗೆ ಜೊತೆ ಒಂದು ಕೈ ಜೋಡಿಸಿದ್ದಾರೆ. ಅದು ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವು ಚಿರಋಣಿಯಾಗಿದ್ದೀವಿ ಮತ್ತು ಅವ್ರಿಗೆ ತಲೆ ಬಾಗ್ತಾ ಇದ್ದೀವಿ. ಯಾಕೆ ಕೇಳಿದರೆ ಅದು ಒಂದು ಹೆಣ್ಣಿನ ಒಂದು ಧೈರ್ಯಕ್ಕೆ ಮತ್ತು ದಿಟ್ಟತನಕ್ಕೆ ಅದನ್ನು ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತೇನಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಾವು ವಿಡಿಯೋನ ಮುಂದಿನ ದಿನದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಮತ್ತು ಅದಕ್ಕೆ ಪೂರಕವಾದಂಥ ಸಂಪೂರ್ಣ ಬೆಂಬಲವನ್ನು ಇವರು ಕೊಡ್ತೆ ಅಂತ ನಮ್ಗೆ ಕೂಡ ಕೊಡ್ತೆ ಅಂತ ಧೈರ್ಯವನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತು ನಾವು ಹೆಚ್ಚು ಒಂದು ವಿಡಿಯೋನ ಮಾಡಾಕಬೇಕು ಅನ್ನೋದೇ ನಮ್ಮದು ಮೂಲ ಉದ್ದೇಶ. ಮತ್ತು ನಮ್ಮ ಜಿಲ್ಲೆಯ ನಮ್ಮದು ಜಿಲ್ಲೆಯ ಹೆಸರನ್ನು ಕೂಡ ಉನ್ನತ ಮಟ್ಟಕ್ಕೆ ನಾವು ಕೊಂಡೊಯ್ಯುವಂಥದ್ದು ನಮ್ಮ ಪ್ರಾಮಾಣಿಕ ಪ್ರಯತ್ನವಾಗಿದೆ. ಮತ್ತು ನಮ್ಮದು ಇದರಿಂದ ನಮಗೇನು ₹1 ಲಾಭ ಇಲ್ಲ. ಕೆಲವೊಂದು ಜನ ಏನು ಮಾಡ್ತಾರೆ, ನಾವು ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಆದರೆ ಅವ್ರೇನು ಮಾಡ್ತಾರೆ ಅದನ್ನೇ ಅವರು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ನಮ್ಮ ಇದಕ್ಕೆ ಬನ್ನಿ, ಅಲ್ಲಿ ಸಂಪರ್ಕಿಸಿ, ಇಲ್ಲಿ ಸಂಪರ್ಕಿಸಿ, ಅದೆಲ್ಲ ಇಲ್ಲ. ನಾವು ಈಗಾಗಲೇ ನಾವು 1300 ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲೂ ಮಾಡಿದ್ದೀನಿ. ಆದರೆ ನಾವು ಕೂಡ ₹1 ನಾವು ನಮ್ಮದು ವಾಪೀಸ್ ಮಾಡಿದ್ದೀವಿ, ಇಲ್ಲಿ ಬಂದು ತಗೊಳ್ಳಿ, ಅಲ್ಲೇ ಬಂದು ತಗೊಳ್ಳಿ ಅನ್ನುವಂಥ ನಾವು ಯಾವುದೂ ಕೂಡ ಬೇಡಿಕೆಯನ್ನು ಇಟ್ಟಿಲ್ಲ ಇನ್ನೂವರೆಗೂ ಕೂಡ. ಅದಕ್ಕಾಗಿ ಈಗಾಗಲೇ ನಾವು ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಈಗಾಗಲೇ ಜ್ಯೋತಿ ಮರಾಠಿ ಅವರು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಮತ್ತೇನಂದ್ರೆ ನಮ್ಮದು 6,000 ಹೆಚ್ಚಿನ ಫಾಲೋವರ್ಸ್ ಏನಿದ್ದಾರೆ ನಮ್ಮದು ಫೇಸ್ಬುಕ್ನಲ್ಲಾಗಿರ್ಬೋದು, ಯೂಟ್ಯೂಬ್ನಲ್ಲಾಗಿರ್ಬೋದು, ಅವರು ಕೂಡ ಈ ಒಂದು ಉದಯೋನ್ಮುಖ ಪ್ರತಿಭೆಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಪ್ಲಾಟ್ಫಾರ್ಮನ್ನು ಕೂಡ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾನೆ ಇದ್ದೀನಿ. ಮತ್ತೇನೆಂದರೆ ಮುಂದಿನ ದಿನದಲ್ಲಿ ನಾವು ಹೆಚ್ಚು ಅವರಿಗೂ ಕೂಡ ಮುಂದಿನ ದಿನದಲ್ಲಿ ಯಾರೋ ಒಂದು ಪ್ಲಾಟ್ಫಾರ್ಮನ್ನು ಹಾಕಿ ಒಂದು ದೊಡ್ಡ ವೇದಿಕೆಯಲ್ಲಿ ಸಿಕ್ಕಲಿ ಅನ್ನೋದನ್ನೇ ನಮ್ಮದು ಆಸೆ ಆಗಿದೆ. ಮತ್ತೇನೆಂದರೆ ಈಗಾಗಲೇ ನಾವು MP ಚುನಾವಣೆ ನಿಂತಿದ್ದೀನಿ ಮತ್ತು 4 ಸರಿ MLA ಚುನಾವಣೆ, ನನಗೇನು ಇದಕ್ಕೆ ಸಿಕ್ಕಿಲ್ಲ. ಆವಾಗ ಇದಕ್ಕೆ ಒಂದು ಉದಯೋನ್ಮುಖ